ಸರ್ ನಿಮ್ಮ ಹೆಸರು ನೀವು ಪರಿಚಯ ಮಾಡ್ಕೊಳ್ಳಿ. ಓಕೆ, ನಾನು ಪ್ರಶಾಂತ್ ಅಂತ, ಇಲ್ಲ ಬೆಂಗಳೂರು ತೋಟಬಂದಿ ಮದ್ದೂರಿರೋದು. ಸರ್ ನಾನು ಪರಮೇಶ್ ಅಂತ. ನಮ್ಮದು ಮದ್ದೂರಲ್ಲಿ ಜಮೀನಿದೆ. ನಾವಿಲ್ಲಿ ಬೆಂಗಳೂರು ನರ್ಸರಿ ಬಗ್ಗೆ ತುಂಬ ಕೇಳ್ಪಟ್ಟಿದ್ವಿ. ಸೊ ಹಾಗಾಗಿ ಒಂದು 2 ವರ್ಷದ ಹಿಂದೆ ಬಂದು ತುಂಬ ಸಸ್ಯಗಳನ್ನ ತೊಗೊಂಡೋಗಿದ್ವಿ. ಅದು ಚೆನ್ನಾಗಿ ಬೆಳವಣಿಗೆ ಎಲ್ಲ ಆಗಿದ್ದರಿಂದ ಪುನಃ ಬಂದಿದ್ದೀವಿ ಇಲ್ಲಿ. ಇನ್ನೊಂದು ಸ್ವಲ್ಪ ಪ್ಲಾಂಟೇಷನ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಮಾಡೋಣ ಅಂತ. ಸೊ ಇಲ್ಲೆಲ್ಲ ನೋಡಿ ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ವೆರೈಟೀಸ್ ಇಟ್ಟಿದ್ದಾರೆ. ನಾವು ಸುಮಾರು ಸಾಕಷ್ಟು ಸಸಿಗಳನ್ನ ತೊಗೊಂಡಿದ್ದೀವಿ ಇವತ್ತು. ವೆರೈಟಿ ಗಿಡಗಳನ್ನ ತೊಗೊಂಡಿದ್ದೀವಿ. ಇವತ್ತು ಜಾಸ್ತಿ ನಾವು ಸ್ವಲ್ಪ ಬಟರ್ ಫ್ರೂಟ್ ತೊಗೊಂಡಿದ್ದೀರಿ, ಆಸ್ ವೆರೈಟಿ ಅಂತ ಒಂದು, ಆಮೇಲೆ ಲೆಮನ್ನು, ಆಮೇಲೆ ಸ್ವಲ್ಪ ವಾಟರ್ ಆಪಲ್ ತೊಗೊಂಡಿದ್ದೀರಿ, ರಾಂಬುಟಾನ್ ತೊಗೊಂಡಿದ್ದೀರಿ, ಸ್ವಲ್ಪ ಗೋವಾ ತೊಗೊಂಡಿದ್ದೀರಿ, ಆಮೇಲೆ ಸ್ಟ್ರಾಬೆರಿ ಗೋವಾ ತೊಗೊಂಡಿದ್ದೀರಿ. ಸೊ ಬೇಸಿಗೆ ಇವ್ರ ಹತ್ರ ಏನಂದರೆ ಇವ್ರು ಬೆಂಗಳೂರು ಹೆಸರು ತುಂಬ ಎಕ್ಸಾಟಿಕ್ ಫ್ರೂಟ್ಸ್ ಇದೆ. ಸೊ ನಾವು ಬೇರೆ ಕಡೆ ನೋಡಿದ್ದೀರಿ, ಬಟ್ ಇವರಷ್ಟು ಎಕ್ಸಾಟಿಕ್ ಫ್ರೂಟ್ ಅಟ್ಲೀಸ್ಟ್ ಇಲ್ಲಿ ಆಕ್ಸೆಬಲ್ ಬೆಂಗಳೂರಲ್ಲಿ ಯಾರ ಹತ್ರನೂ ಇಲ್ಲ. ಜಾಸ್ತಿ ನೀವು ಕೇಳಾಗ ಹೋಗ್ಬೇಕು, ಇಲ್ಲ ಉಡುಪಿಗೆ ಹೋಗ್ಬೇಕು. ಆ ಉಡುಪಿಗೆ ನೀವು ಇಷ್ಟೆಲ್ಲ ನಿಮ್ಗೆ 10 ಪೀಸ್ ತರೋಕ್ಕೆಲ್ಲ ಆಗಲ್ಲ. ಸೊ ಇವ್ರ ಹತ್ರ ನಮಗೆ ಇವರಲ್ಲಿ ಒಂದು ವಿಶೇಷ ಏನಂದ್ರೆ ಇವರು ಹೋಮ್ ಗ್ರೌಂಡ್ ಇಂದ ತರಿಸಿ ಕೊಡ್ತಾರೆ. ಅದೇ ಬ್ರ್ಯಾಂಡು, ಅದೇ ಒಳ್ಳೆ ಬ್ರ್ಯಾಂಡ್ ಆ್ಯಕ್ಚುಲಿ ಸಿಗುತ್ತೆ. ನಾವು ಕೇರಳಕ್ಕೆ ಹೋಗೋಕ್ಕಾಗಲ್ಲ, ನಮ್ಗೆ ಇದು ಹತ್ರ ಇರೋದ್ರಿಂದ ಅದೇ ಬ್ರ್ಯಾಂಡು ಸೇಮ್ ಪ್ಲಾಂಟ್ಗಳು ಸಿಗೋದ್ರಿಂದ ಇದು ತುಂಬ ಅನುಕೂಲ ಆಗುತ್ತೆ ನಮಗೆ. ನಿಮ್ಮಂಥವ್ರು ಬೆಂಗಳೂರವರೆಲ್ಲ ಈಗ ಕೃಷಿ ಕಡೆಗೆ ಮರಳ್ತಿದ್ದೀರಾ, ಇದು ತುಂಬ ಖುಷಿ ವಿಚಾರನೇ. ಇದ್ರ ಬಗ್ಗೆ ಹೇಳಿ ಸರ್. ನಮ್ಮದೊಂದು 2 ಎಕರೆ ಜಮೀನಿದೆ ಈಗ. ನಾವೊಂದು ತೊಗೊಂಡು 2-3 ಇಯರ್ಸ್ ಆಯ್ತು ನಾವು ತೊಗೊಂಡು. ಸೊ ನಾವು ತೊಗೊಂಡಿರೋದು ನಾವು ಕಮರ್ಷಿಯಲ್ ಪರ್ಪಸ್ಗೆ ಏನೂ ಮಾಡ್ತಿಲ್ಲ. ನಮಗೇನಂದ್ರೆ ನಮಗೆ ವೆರೈಟಿ ಫ್ರೂಟ್ಸ್ ತಿನ್ಬೇಕಂತ ಆಸೆ. ನೀವು ಮಾರ್ಕೆಟ್ಗೆ ಹೋಗ್ತೀರಾ, ನೋಡ್ತೀರಾ ಫ್ರೂಟ್ಸ್ ನೋಡ್ತೀರಾ ಎಷ್ಟೊಂದು ಬರುತ್ತೆ. ಸೊ ನಮಗೆ ನಾವು ಸ್ವಂತ ಬೆಳೆದು ಅದಿಲ್ಲಿ ಟ್ರೈ ಮಾಡಿ ನಮಗೆ ತಿನ್ನೋಕೆ ಒಂದು ಆಸೆ ಇದೆ. ಅದಕ್ಕೆ ನಾವು ಏನು ಮಾಡಿ ತುಂಬ ಎಕ್ಸಾಟಿಕ್ ಫ್ರೂಟ್ಸ್ ವೆರೈಟಿ ಎಲ್ಲ ನಾವು ಹಾಕ್ತಾಯಿದ್ದೀರಿ. ಸೊ ಏನಾಗುತ್ತೆ, ಆ ಜನಕ್ಕೆ ಗೊತ್ತಾದಾಗ ಅದು ನಮ್ಮನ್ನು ನೋಡಿ ಇಷ್ಟ ಆದಾಗ ಬೇರೆ ಕಮರ್ಷಿಯಲ್ ಮಾಡ್ಬೋದು. ಇವಾಗ ನಮ್ಮ 2 ಎಕರೆಲಿ ಕಮರ್ಷಿಯಲ್ ಮಾಡೋದು ಕಷ್ಟ ಆಗ್ಬೋದು. ಇವಾಗ ನಾವು ಬಟರ್ ಫ್ರೂಟ್ ಹಾಕ್ತೀರಿ ಅಂದ್ಕೊಳ್ಳಿ, ಯಾಕೆ ಚೆನ್ನಾಗಿದ್ದಾಗ ಇವಾಗ 10 ಎಕರೆ ಬನ್ನಿ, ಮತ್ತು 10 ಎಕರೆ ಜಮೀನಿದ್ರೆ ನೀವು ಅದನ್ನ ನೋಡಿ ಕಮರ್ಷಿಯಲ್ ಮಾಡ್ಬೋದು. ಸೊ ಏನಾಗುತ್ತೆ, ನೀವು ನಮ್ಮ ಇಂಡಿಯಾಗೆ ಅಥವಾ ಬೆಂಗಳೂರಿಗೆಲ್ಲ ನೀವು ಬೇರೆ ದೇಶಕ್ಕೆ ಫ್ರೂಟ್ಸ್ ಪರಿಚಯ ಮಾಡಿ. ಈಗ ಈ ಫ್ರೂಟ್ಸ್ ಎಲ್ಲ ಜಾಸ್ತಿ ಬರ್ತದೆ ನಿಮಗೆ, ಈ ಥೈಲ್ಯಾಂಡು ಆ ಕಡೆ ಜಾಸ್ತಿ ಬರ್ತವೆ. ಸೊ ನಮಗೆ ಟೇಸ್ಟ್ ಮಾಡಿರೋಲ್ಲ, ಯಾರು ನೋಡಿರಲ್ಲ, ಅದೊಂದು ಪರಿಚಯ ಮಾಡ್ಸೋಣ ಆಸೆ ಮಾಡ್ತಾಯಿದ್ದೀವಿ. ಸೊ ನಾವು ಕಮರ್ಷಿಯಲ್ ಜಾಸ್ತಿ ಯಾವುದೇ ಮಾಡ್ತಿಲ್ಲ. ನಾವು ನಮ್ಮವರು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ತಿನ್ನೋ ಅಂತ ಬೇಸಿಗೆ ನಾವೆಲ್ಲ ಜಾಸ್ತಿ ಫ್ರೂಟ್ಸ್ ಹಾಕೊಂಡು ಮಾಡ್ತಾಯಿದ್ದೀವಿ. ಓಕೆ, ಏನೆಲ್ಲ ಗಿಡ ತೊಗೊಂಡಿದ್ದೀರಾ ಸರ್, ಮತ್ತೆ ಎಷ್ಟೆಷ್ಟು ತೊಗೊಂಡಿದ್ದೀರಾ ಸರ್? ಈಗ ಆ್ಯಸ್ ಅಂತ ಬರ್ತದೆ ಬಟರ್ ಫ್ರೂಟಲ್ಲಿ, ಅದೊಂದು 20 ತೊಗೊಂಡಿದ್ದೀವಿ. ಮತ್ತು ರೆಗ್ಯುಲರ್ ನಿಂಬೆಹಣ್ಣು ಅದೊಂದು 50 ತೊಗೊಂಡಿದ್ದೀವಿ. ಇನ್ನೂ ತುಂಬ ತೊಗೊಳ್ಳೋದಿದೆ. ಒಂದೇ ಸತಿ ಎಲ್ಲ ನೋಡಿ. ಈಗ ಇಲ್ಲಿ ಸ್ಪೆಷಲ್ ನಾವೀಗ ಯಾರು ಈಗ ರೆಡ್ ಸ್ಟಾರ್ ಫ್ರೂಟ್ ಯಾರು ಕೇಳಿರಲ್ಲ, ರೆಡ್ ಕಲರ್ ಸ್ಟಾರ್ ಫ್ರೂಟ್ ಇದೆ ಈಗ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಬಂದು ಸ್ಟ್ರಾಬೆರಿ ಗೋವಾ ಅಂತ. ಸೊ ನಾವು ಸ್ಟ್ರಾಬೆರಿ ಬೇರೆ ಗೋವಾ ಕೇಳಿದಿರಿ, 2 ಮಿಕ್ಸ್ ಸ್ಟ್ರಾಬೆರಿ ಗೋವಾ ಅಂತ ಇದೆ. ಆಮೇಲೆ ಈಗ ಬನಾನಾ ಮ್ಯಾಂಗೋ ಅಂತ ನೋಡಿರ್ಬೋದು, ಇದು ಸಪೋಟ ಬನಾನಾ ಅಂತ ಬರುತ್ತೆ, ಉದ್ದಕ್ಕೆ ಹಿಂಗೆ ಬರುತ್ತೆ ಆ್ಯಕ್ಚುಲಿ. ಸೊ ಆ ಥರ ವೆರೈಟಿಗಳನ್ನ ತೊಗೊಂಡಿದ್ದೀವಿ ಆ್ಯಕ್ಚುಲಿ. ನಮಗೆ ಯೂಟ್ಯೂಬೇ ಈಗ ಮಾಸ್ಟರ್ ಒಂಥರ. ಎಕ್ಸಾಂಪಲ್ ನಿಮ್ಮ ಥರ ನಾವು ಏನು ಮಾಡಿದ್ದೀರಿ, ಈಗ ಚಾನಲ್ಸ್ ನೋಡಿ ಬೇರೆಯವ್ರು ನೋಡಿ ನಾವಲ್ಲಿ ಕಲ್ತ್ಕೊಂಡು ಆ್ಯಕ್ಚುಲಿ ನಾವೀಗ. ಸೊ ನಮಗೂ ಯಾರ್ಯಾರು ದೊಡ್ಡವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿರ್ತೀರಾ, ಅವ್ರುಗಳು ಅವ್ರ ತಿಳುವಳಿಕೆ ಪ್ರಕಾರ ಅವರು ಹೇಳಿರ್ತಾರೆ. ಅದು ಒಂಥರ ನಮಗೆಲ್ಲ ನಾಲೆಡ್ಜೇನೆ. ಟ್ರೈ ಮಾಡೋದು ಸರ್, ಟ್ರೈ ಮಾಡೋದು ತಪ್ಪೇನಿಲ್ಲ, ಬಿಡೋದೇ ಇಲ್ಲ, ಮೋಸ ಅಂತೂ ಮಾಡೋದಿಲ್ಲ. ಬಟ್ ನಾನು ರೈತರಿಗೆ ಏನಪ್ಪ ಒಂದು ವಿಚಾರ ಹೇಳೋದು ಅಂದರೆ, ಈಗ ನಾವು ಮಾಡ್ತಾರೋ ಅದೇ ಪರ್ಪಸಲ್ಲೇ. ನೀವು ಏನೇ ಬೆಳೀರಿ ಏನೇ ಮಾಡಿ, ಫಸ್ಟು ನಿಮ್ಮ ಮನೆಗೆ ನಿನಗೆ ಅಂತ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಆದಾಗ ಜನಗಳಿಗೆ ಮಾರಿ. ತುಂಬ ಫರ್ಟಿಲೈಸರ್ ಹಾಕ್ಬಿಟ್ಟು ತುಂಬ ಕೆಮಿಕಲ್ ಹಾಕಿ ಮಾಡೋದ್ರಿಂದ ಜನಗಳ ಆರೋಗ್ಯ ತುಂಬ ಹಾಳಾಗ್ತಿದೆ. ಅದೊಂದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಂಗಂದ್ಬಿಟ್ಟು ತುಂಬ ಈಗ ನಾವು ಸಾವಯವ ಮಾಡ್ತೀನಿ ಅಂದಕೋರೆ ಆಗುತ್ತೆ ರೈತರಿಗೆ. ಬಟ್ ಒಂದು ಏನೇ ಮಾಡೋ ಒಂದು ಇತಿ ಮಿತಿನಲ್ಲಿ. ಆಮೇಲೆ 1-4 ಗಿಡಗಳನ್ನ ಪಕ್ಷಿಗಳ್ಗೆ ಹಾಕಿ, ಪ್ರಾಣಿಗಳ್ಗೆ, ವೆರಿ ಇಂಪಾರ್ಟೆಂಟ್. ಬರೀ ಮನುಷ್ಯನೇ ಪ್ರಪಂಚದ ಮೇಲೆ ಭೂಮಿ ಮೇಲೆ ಅವನೊಬ್ಬನೇ ಅಲ್ಲ, ಎಲ್ಲರಿಗೂ ಇದೆ. ಅವ್ರುಗಳಿಗೆಲ್ಲ ಅನುಕೂಲ ಆಗೋ ಥರ ಮಾಡಿದಾಗ ನಿಮ್ಗೆ ಅಡ್ವಾಂಟೇಜ್ ಅಂತೂ ಗ್ಯಾರಂಟಿ ಸಿಗುತ್ತೆ. ಒಂದು ಪಕ್ಷಿ ಬಂದು ಒಂದು ಕಾಯಿ ಕಿತ್ಕೊಂತ ಅಂದ್ರೆ ಒಂದು ಪಿಕ್ಕಿ ಹಾಕ್ಬಿಟ್ಟು ಹೋಗ್ಬಿಡ್ತದೆ. ಅದರಿಂದ ಒಂದು ಗಿಡಕ್ಕೆ ಎಲ್ಲೋ ಒಂದು ಪರ್ಸೆಂಟೇಜ್ ಲಾಭ ಆಗೇ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳಿ. ಇವಾಗ ನಾವು ಫ್ರೂಟ್ ಮಾಡೋದು ಸ್ಟಾರ್ಟ್ ಮಾಡೋದಲ್ವಾ, ನಿಮ್ಗೆ ಗೊತ್ತು ಮಂಡ್ಯ ಮದ್ದೂರಲ್ಲಿ ಶುಗರ್ ಕ್ಯಾನ್ ಮ್ಯಾಕ್ಸಿಮಮ್, ಬಿಟ್ಟರೆ ಭತ್ತ, ಬೇರೆ ಏನು ಮಾಡಲ್ಲ. ಇವಾಗ ನಂಬ್ತಿರೋ ಇಲ್ಲ, ಈಗ ನಮ್ಮ ಪಕ್ಕದ ದೊಡ್ಡವರು ನಮ್ಮನ್ನು ಬಟರ್ ಫ್ರೂಟ್ ಮಾಡಿದ್ದಾರೆ ಈಗ. ಸೊ ನಮ್ಮಿಂದ ಏನಾಯ್ತು, ಈಗ ಒಬ್ರು ಕಮರ್ಷಿಯಲ್ ಮಾಡೋ ಸ್ಟಾರ್ಟ್. ಈಗ ಜನಕ್ಕೆ ಇವಾಗ ಎಷ್ಟು ಜನಕ್ಕೆ ಇವಾಗ ನಾನೀಗ ಸ್ಟ್ರಾಬೆರಿ ಗೋವಾ ಮಾಡಿದ್ದೀನಿ ಅಂದ್ಕೊಳ್ಳಿ, ವಾಟರ್ ಬಾಲ್ ಹಾಕಿದ್ದೀನಿ, ಜನ ನೋಡೇ ಇರಲ್ಲ. ಅದೇ ಇವತ್ತೊಂದು 20 ಎಕರೆದಾಗ ನೀವು ಕಮರ್ಷಿಯಲ್ ಮಾಡ್ತೀರಾ. ಸೊ ಏನಾಗುತ್ತೆ, ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಗೋದು. ನಮ್ಮ ಕೈಯಲ್ಲಿ ಮಾಡೋಕ್ಕಾಗದಿರೋ ಕೂಡ ನಾವು ನಾಲೆಜ್ ಶೇರ್ ಮಾಡೋವಾಗ ಅವ್ರು ನೋಡಿ ಅವ್ರ ಇನ್ಫ್ಲೂಯೆನ್ಸ್ ಅವ್ರಿಗೆ ಫುಲ್ ಬಟರ್ ಫ್ರೂಟ್ ಫಾರ್ಮಿಂಗ್ ಮಾಡ್ತಾರೆ. ಈಗ ಅವ್ರು ನಮ್ಗೆ ಒಂದು 100 ಗಿಡ ಹಾಕಿದ್ದಾರೆ. ಸೊ ನಾವು ಅವ್ರಿಗೆ ಹೇಳ್ಕೊಟ್ರಿ, ಏನು ನಮ್ಮ ಪರಿಚಯ ಹೇಳಿದೆ ಸರ್, ಹಿಂಗೆ ಮಾಡಿ ಏನಿದೆ ಅಂತ ಅವ್ರು ತೊಗೊಂಡು ಮಾಡ್ತೀರಿ. ಈಗ ಅದೇ ಒಂದು 5 ಇಯರ್ಸ್ ಆದಮೇಲೆ ನಮ್ಮದು ಫ್ರೂಟ್ಸ್ ನೋಡಿದ್ಮೇಲೆ ಅವ್ರು ಗ್ಯಾರಂಟಿ ಚೇಂಜ್ ಆಗ್ತಾರೆ ಅಂತ ನಮಗೆ. ಅದು ಯಾಕೆ ಈಗ ಜನ ಬೇರೆ ಭತ್ತ ಶುಗರ್ ಕೇನ್ ಏನು ಬರಲ್ಲ ಸರ್ ನಿಮಗೆ. ಹೆಂಗು ಜನ ಏನು ಮಾಡ್ತಾರೆ ಇವಾಗ, ಆ್ಯಕ್ಚುಲಿ ಶುಗರ್ ಕೇನ್ ತುಂಬ ಒಳ್ಳೇದು. ನಿಮಗೆ ಯಾರನ್ನ ಭತ್ತನ ಕೇಳಿ, ಶುಗರ್ ಕೇನ್ ಈಸ್ ಎ ಲೇಸಿ ಕ್ರಾಪು. ಅಂದರೆ ಏನಂದರೆ ನಿಮ್ಗೆ 3 ತಿಂಗಳು ಕಷ್ಟಪಟ್ಟರೆ ನೀವು ಶುಗರ್ ಕೇನ್ ಸುಮ್ಮನೆ ಬೆಳ್ಕೊಂಡು ಹೋಗುತ್ತೆ. ಆಮೇಲೆ ಏನು ಮಾಡ್ತಾರೆ, ಆಮೇಲೆ ನಿಮ್ಗೆ ಅಲ್ಲಿ ಹಿಂಗೆ ಗೌರ್ಮೆಂಟಿಂದ ನಿಮ್ಗೆ MSP ಬರಲ್ಲ ಅಥವಾ ಪ್ರಾಬ್ಲಮ್ ಆಗುತ್ತೆ, ಶುಗರ್ ಕೇನ್ ಫ್ಯಾಟಿ ಪ್ರಾಬ್ಲಮ್ ಆಗುತ್ತೆ. ನೀವು ಒಂದು ಏನು ಜನಕ್ಕೆ ನಾವು ಹೇಳೋದು ಇಷ್ಟಪಡ್ತೀನಿ ಸರ್. ಈಗ ನಿಮ್ಮ ವೆಜಿಟೇಬಲ್ಸು ದಿನ ಫ್ಲಕ್ಚರ್ ಆಗುತ್ತೆ ಸರ್. ಈಗ ಇವತ್ತು ಕೊತ್ತಂಬರಿ 10 ರೂಪಾಯಿ, 20 ರೂಪಾಯಿ ಇರೋದು 5 ರೂಪಾಯಿ ಬರುತ್ತೆ ನಿಮಗೆ. ಬಟ್ ನೀವು ಒಂದು ಅಬ್ಸರ್ವ್ ಮಾಡಿ, ನಿಮಗೆ ಬುದ್ಧಿ ಬಂದಂಗೆ ಆ್ಯಪಲ್ ಯಾವತ್ತೂ 150 ರೂಪಾಯಿ 100 ರೂಪಾಯಿ ಕೆಜಿ ಎನಿ ಟೈಮ್ ತನಿಸಿದೆ ನಿಮಗೆ ಫ್ರೂಟ್ಸ್ ಏನಾಗುತ್ತೆ ಅಂದರೆ ನಿಮಗೆ ರೇಟ್ ಫ್ಲಕ್ಚುಯೇಷನ್ ಆಗಲ್ಲ. ಪ್ಲೇಟ್ಸ್ ಇವಾಗ ಜನಕ್ಕೆ ಬಂದಿರೋ ಏನೋ ಈಗ ಒಳ್ಳೆ ತಿನ್ನಬೇಕು, ನ್ಯೂಟ್ರಿಷನ್ ಬೇಕಂತ ಜನ ತುಂಬ ಕಡೆ ಫ್ರೂಟ್ಸ್ ಕಡೆ ಹೋಗ್ತಿದ್ದಾರೆ. ನಿಮಗೆ ಫ್ಲಕ್ಚುಯೇಷನ್ ಏನಾಗುತ್ತೆ, ಒಂದು ಫ್ರೂಟ್ಸಲ್ಲಿ ಯಾವುದು ಜನಕ್ಕೆ ಫ್ಲಕ್ಚುಯೇಷನ್ ಆಗಲ್ಲ. ಇವಾಗ ನೀವು ಕಮರ್ಷಿಯಲ್ ಮಾಡೋಕೆ ಹೋದ್ರು ಕೂಡ ನಿಮಗೆ
ನೀವು ಡ್ರ್ಯಾಗನ್ ಫ್ರೂಟ್ ಆವತ್ತಿನ ಇವತ್ತರೆಗೂ ನೀವು 300 ರೂಪಾಯಿ 200 ರೂಪಾಯಿ ಕೆ ಜಿ, ಆ್ಯಪಲ್ 180 200 ರೂಪಾಯಿ ಕೆ ಜಿ, ನಿಮಗೆ ಗೋವಾ ಸಪೋರ್ಟ್ ಎಲ್ಲ ಅದೇ ಪ್ರೈಸ್ ಇದೆ ನಿಮಗೆ, ಕಮ್ಮಿ ಅಂತೂ ಯಾವತ್ತೂ ಆಗಿಲ್ಲ. ಸೊ ನಿಮಗೆ ಒಂದು ಕಮರ್ಷಿಯಲ್ ಪರ್ಪಸ್ಗೂ ಆಗುತ್ತೆ, ನಿಮ್ಗೆ ಸೆಕೆಂಡ್ರಿ ಆದಾಯನೇ ಬರುತ್ತೆ. ಸೊ ಯಾಕೆ ಜನ ಫ್ರೂಟ್ಸ್ ಹಾಕ್ಬೋದು, ಫ್ರೂಟ್ಸ್ ಮೇಲೆ ತರಕಾರಿ ಹಾಕ್ಬೋದು. ರೈತ ಏನು ಮಾಡ್ತಾರೆ, ಬೇರೆ ತರಕಾರಿ ಹಾಕ್ಬಿಡ್ತಾರೆ, ಫ್ರೂಟ್ಸ್ಗಳ ಗಮನ ಕೊಡೋಕೆ. ಜನ ಕೇಳ್ತಾರೆ ಆ್ಯಪಲ್ ಬೆಳೆಯುತ್ತೆ ಅಂತ ಕೇಳ್ತಾರೆ. ಆ್ಯಪಲ್ ಬೆಳೆಯುತ್ತೆ ಆ್ಯಕ್ಚುಲಿ, ತುಂಬ ಜನ ಬೆಳೆಸ್ತಾರೆ ಆ್ಯಪಲ್ನ. ಎಲ್ಲ ಟ್ರೈ ಮಾಡಿ, ಎರಡು ಹಾಕಿ, ಬೆಳ್ದಾಗ ಹಾಕಿ, ನಷ್ಟ ಅಂತೂ ಏನಾಗಲ್ಲ ಸರ್. ಈಗ 500 ರೂಪಾಯಿ ನಿಮಗೆ 5 ವರ್ಷದಲ್ಲಿ ನಿಮ್ಗೇನು ಅಮೌಂಟ್ ಇಲ್ಲ ಆ್ಯಕ್ಚುಲಿ ಅದು. ನೋಡಿ ಅವರಿಗೆ ಸೌತ್ ಇಂಡಿಯಾದಲ್ಲೂ ಆಪಲ್ ನ ಬೆಳೆದಿದ್ದಕ್ಕೆ ಇವತ್ತು ಆಪಲ್ ಎಲ್ಲ ಶಿಮ್ಲಾಯಿಂದ ಬರ್ಬೇಕಾಗೈತೆ ನಿಮ್ಗೆ 400-500 ರೂಪಾಯಿ ಇರ್ತಿತ್ತು. ಹಂಗೆ ಯಾರೋ ಒಬ್ಬ ಏನೋ ಒಂದು ಸಾಹಸ ಮಾಡಿದಾಗ ಅದು ಕಚ್ಕೊಳ್ಳುತ್ತೆ, ಮತ್ತೆ ರೇಟ್ ಕಡಿಮೆ ಆಗೋದ್ರಿಂದ. ಆಮೇಲೆ ನಿಮ್ಗೆ ಇನ್ನೊಂದು, ನೀವು ಅಂಗಡಿಗೆ ಹೋದ ಸರ್, ಈಗ ಆ್ಯಪಲ್ ಟ್ರೇಲ್ ಇಟ್ಟಾಗ ಒಂದು ಆ್ಯಪಲ್ ಶಿಮ್ಲಾ, ಒಂದು ಬೆಂಗಳೂರು ಇರುತ್ತೆ, ನಿಮಗೆ ಗೊತ್ತಿಲ್ಲ ಆ್ಯಪಲ್ ಇದೆ ಅಂತ, ಬಟ್ 2 ಆ್ಯಪಲ್ಗೂ ಸೇಮ್ ರೇಟೇನೆ. ಸೊ ಒಂದ್ಸಲಿ ಅದು ಅಂಗಡಿಗೆ ಹೋದ್ಮೇಲೆ ಎಲ್ಲಿಂದ ಬೆಳೆ ಒಂದೇ ರೇಟ್ ನಿಮಗೆ. ತರಕಾರಿ ರೈತ ಏನು ಮಾಡ್ತಾನೆ, ಸರ್ ಇವತ್ತು ಬಿದ್ದೋಯ್ತು ಟೊಮ್ಯಾಟೊ 2 ರೂಪಾಯಿ ಕೆ ಜಿ ಅಂತಾರೆ, ಒಂದ್ಸರಿ 200 ರೂಪಾಯಿ ಕೆ ಜಿ ಬಂಪರ್ ಹೊಡಿತಾರೆ. ಬಟ್ ನಿಮಗೆ ಫ್ರೂಟ್ಸ್ ಕೈ ಕೊಡಲ್ಲ ಆ ಥರ. ನಿಮಗೆ ಫ್ರೂಟ್ಸ್ ಯಾವುದೊಂದು ಕಾನ್ಸ್ಟೆಂಟ್ ರೇಟು. ಆಮೇಲೆ ನಿಮ್ಗೆ ಏನಿದು ಇವೆಲ್ಲ ಪ್ಲಾಂಟ್ಸ್ ಏನು 10 ವರ್ಷ ಲೈಫ್ ನಿಮಗೆಲ್ಲ. ತರಕಾರಿ ನೀವು ಪ್ರತಿ ಸಲ ಭೂಮಿ ಉಳ್ಬೇಕು, ತಿಗ ಏನು ಕೆಮಿಕಲ್ಸ್ ಹಾಕಬೇಕು, ಮಾಡಬೇಕು, ಹುಳ ಹೊಡಿಯುತ್ತೆ, ಮಳೆ ಹೊಡಿತೆ ಹೋಯ್ತು. ಈ ಗಿಡಗಳು ಸಹ ಬೆಳೆದ್ಮೇಲೆ ಮಳೆ ಗಾಳಿ ಹೊಡೆದು ಕೂಡ ನಿಮಗೆ ಸ್ಟೇಬಲ್ ನಿಂತ್ಕೊಳುತ್ತೆ. ಸೊ ಅದು ವೆರಿ ಆ್ಯಕ್ಚುಲಿ ಇಂಪಾರ್ಟೆಂಟ್ ಜನಕ್ಕೆ ಅದು. ಸೊ ಇದು ತುಂಬ ಜನಕ್ಕೆ ಗೊತ್ತಿರುವಾಗ ನಾವು ಇದು ತುಂಬ ಜನಕ್ಕೆ ಹೇಳಿ, ಈಗ ಜನ ಇನ್ಸ್ಟಾಗ್ರಾಮ್ ಏನು ಮಾಡ್ತಾರೆ, ನಾವು ಮಾಡ್ಬೋದು ಅಂತ ಕೇಳ್ತಾರೆ. ಸರ್ ಮಾಡಿ ಅಂತೀರಿ. ಓಕೆ, ಸಸಿ ಚಿಕ್ಕ ಸಸಿ ತೊಗೊಂಡೋಗಿದ್ದೀರಾ ನಿಮ್ಮ ತೋಟಕ್ಕೆ, ಚೆನ್ನಾಗಿ ಬೆಳೀಲಿ. ಥ್ಯಾಂಕ್ ಯು ಸರ್. ದೊಡ್ಡ ಮರ ಆದಮೇಲೆ ನಾವೇ ಬಂದು ಒಂದು ಗ್ಯಾರಂಟಿ ವಿಡಿಯೋ ಮಾಡಿ ಇನ್ನು ರೈತರಿಗೆಲ್ಲ ಒಳ್ಳೇದಾಗಲಿ. ನಾವು ತೋರಿಸಿ ಫುಲ್ ಏನೇನು ಮಾಡಿ ಅಂತ ನಾವು ಅನ್ನೋದು. ಇವಾಗ ತುಂಬ ಜನ ನಾವು ಮಾತಾಡೋ ಜನಕ್ಕೆಲ್ಲ ಸರ್ ಇಂಥ ಎಷ್ಟೇ ಕೇಳಿದೆ ಅಂತ ಫ್ರೂಟ್ಸ್ ಗಿಡ, ಅವ್ರು ನಾವು ಕೇಳಿದೆ ಸರ್ ಫ್ರೂಟ್ಸ್ ಗಿಡ ಎಲ್ಲಿ ಕೇಳಿದ್ರೆ ನಾವು ಹಿಂಗೆ ಮಾತಾಡೋದು. ಇವಾಗ ನಾವು ಜನ ಹಿಂಗೆ ಹೇಳೋದು, ಜನ ಎಲ್ಲರೂ ಒಂದು ಏನು ಮಾಡಬೇಕಂದ್ರೆ ಪ್ರತಿ ವರ್ಷ GKV ಹೋಗಿ ಸರ್, ಆ್ಯಕ್ಚುಲಿ ಮಾಡ್ತಾರಲ್ಲ ಅದು ತುಂಬ ಜನ ಹೋಗೋದು. GKV ಹೋದಾಗ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ನಿಮ್ಗೆ ಏನು ಫೆಸಿಲಿಟಿ ಇದೆ ನಿಮಗೆಲ್ಲ ಸಿಗುತ್ತೆ ಅಲ್ಲಿಂದ. ನಮ್ಗೆ ಆಕ್ಚುಲಿ ತುಂಬ ವಿಷಯ ತಿಳ್ಕೊಂಡಿದ್ದು GKV ನಾವೀಗ. ಮತ್ತೆ ಜಮೀನು ಎಷ್ಟು ಎಕರೆ ಇದೆ ಅನ್ನೋದಲ್ಲ ಸರ್ ಮುಖ್ಯ, ಆ ಇರೋ ಜಮೀನಲ್ಲಿ ಎಷ್ಟು ವೆರೈಟಿ, ಎಷ್ಟು ಗಿಡಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದೀರ ಅನ್ನೋದು ಬಹಳ ಮುಖ್ಯ. ನಮ್ಮ ಜನ 1 ಎಕರೆನಲ್ಲಿ 3/4 ಕುಂಟೆ 1/2 ಕುಂಟೆಯಲ್ಲಿ ಸಾಹಸಗಳನ್ನೇ ಮಾಡಿ ಏನೇನೋ ಸೃಷ್ಟಿ ಮಾಡಿರ್ತಾರೆ. ನೀವು ರೈತರ ತೋಟ ಎಲ್ಲ ವಿಸಿಟ್ ಮಾಡ್ತಾ ಇರ್ತೀರಾ ಸರ್? ಸರ್ ಮಾಡ್ತೀವಿ ಸರ್, ನಾವು ಮಾಡ್ತೀವಿ ಸರ್. ಈಗ ನಾವು ನಿಮ್ಮ ಥರ ಯೂಟ್ಯೂಬ್ ನಮಗೂ ಸರ್ ಯೂಟ್ಯೂಬ್ ನೋಡಿ ನಾವು ಕಲ್ತ್ಕೊಂಡಿರೋದಲ್ವಾ. ಸೊ ಯಾರು ಹಿಂಗೆ ಆಗ್ದಾಗ ಹೋಗ್ತೀರಿ. ಈಗ ನಮಗೆ ಬ್ಯಾಂಗ್ಳೂರ್ ನರ್ಸರಿ ಕೂಡ ಗೊತ್ತಾಗಿ ಯೂಟ್ಯೂಬಿಂದಾನೆ. ಆಮೇಲೆ ಇವ್ರ ಸಾಲು GKV ಇತ್ತು, ಅಲ್ಲಿ ನಾವು ಲಾಸ್ಟ್ ಟೈಮ್ ಗಿಡಗಳು ತಗೊಂಡ್ರಿ. ಸೊ ಆ ಥರ ನಾವು ಬೇರೆ ನರ್ಸರಿಗಳು ನೋಡ್ತಾ ಇರ್ತೀರಿ, ಯಾಕಂದ್ರೆ ಇರುತ್ತೆ ಒಂದು ವೆರೈಟಿ ಇರುತ್ತೆ, ಇನ್ನೊಂದು ವೆರೈಟಿ ಇರುತ್ತೆ. ಸೊ ನೀವು ನಿಮ್ಗೆ ಇದು ಲೆಕ್ಕ ಹಾಕಿ ಸರ್, ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು ನೀವೊಂದು ಒಬ್ಬ ಕಬ್ಬು ಹಾಕೋದು ಅಥವಾ ತರಕಾರಿಗೆ ತಮ್ಮಿ ಆಗುತ್ತೆ. ತರಕಾರಿಗೆ ಎಷ್ಟು ಮೆಡಿಸಿನ್ ಹೊಡಿಬೇಕು, ಇದಕ್ಕೆಲ್ಲ ಏನಷ್ಟು ಮೆಡಿಸಿನ್ ಕೇಳಲ್ಲ ಇವೆಲ್ಲ ಇದು. ಮತ್ತೆ ಕಬ್ಬು ಅವೆಲ್ಲ ಪ್ರತಿ ವರ್ಷ ನೀವು ಪ್ಲಾಂಟ್ ಮಾಡ್ತಾನೆ ಇರಬೇಕು. ತುಂಬಾ ಗಿಡಗಳು ಲೈಫ್ ಟೈಮ್ ಅಲ್ಲಿ 2 ತಲೆಮಾರು ಬರ್ತಾವ ಒಂದೊಂದು ಗಿಡಗಳು ಹಾಕ್ಬಿಟ್ರೆ. ಸೊ ಅದರಿಂದ ಆ ತರ ಲಾಂಗ್ ಟರ್ಮ್ ಲೆಕ್ಕ. ನೀವು ಆಚೆ ಇವಾಗ ನೀವು ಸ್ವಲ್ಪ ಅದನ್ನ ಮಾಲ್ಗೆಲ್ಲ ಹೋದ್ರೆ ನಿಮ್ಗೆ 2-3 ಹಣ್ಣು ಕಾಣುತ್ತೆ. ಒಂದು ರಾಂಬುಟಾನ್ ಮ್ಯಾಂಗೋಸ್ಟಿನ್ ಕಾಣುತ್ತೆ. ಈ ವರ್ಡ್ ನಾವು ಎಷ್ಟು ಮುಂಚೆ ನಾವು ಕೇಳೇ, ನಾವು ಈ ಹಣ್ಣುಗಳು ಎಷ್ಟು ಕೇಳೇ ಇಲ್ಲ. ಇವತ್ತು ನಿಮಗೆ ಮ್ಯಾಂಗೋಸ್ಟಿನ್ ಎಲ್ಲ 300 ರೂಪಾಯಿ ಕೆ ಜಿ ಸರ್ ಆಚೆ ಮಾರ್ಕೆಟಲ್ಲಿ. ರಾಂಬುಟಾನ್ 400 ರೂಪಾಯಿ ಕೆ ಜಿ. ನಿಮ್ಗೆ ಅಲ್ಲಿ ನೋಡಿ ಎಲ್ಲ ಕಾಣುತ್ತೆ, ರಾಂಬುಟಾನ್ ಫುಲ್ ಕಾಣುತ್ತೆ ನೋಡಿ. ಅದು ಎಷ್ಟು ಡಿಶ್ ಇವಾಗ ಅದು 1 ಎಕರೆಲ್ಲಿ ಹಾಕಿದ್ರೆ ನೀವು ಕಬ್ಬಲ್ಲಿ ಬೆಳಿತೀರಾ, ತರಕಾರಿ ಬೆಳೆ ಅದಕ್ಕಿಂತ ಜಾಸ್ತಿ ಬರುತ್ತೆ ನಿಮಗೆ. ಸೊ ನೀವು ಯೋಚನೆ ಮಾಡಿ, ನೀವು ಒಂದ್ಸಲಿ ನೀವು ಕಷ್ಟಪಟ್ಟರೆ ಮೇಂಟೆನೆನ್ಸ್ ನಿಮಗಿಲ್ಲ, ಎಷ್ಟು ಉಪಯೋಗ ಆಗುತ್ತೆ. ಇದು ಜನ ಅರ್ಥ ಮಾಡ್ಕೊಬೇಕು, ಯಾಕೆ ನಾವು ಫ್ರೂಟ್ಸ್ ಬೆಳಿಬೇಕು. ಆಮೇಲೆ ಫ್ರೂಟ್ಸಲ್ಲಿ ನಿಮಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇದೆ, ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವೆಲ್ಲ ಮಾಲ್ಗೆ ಹೋಗಿ ಇಲ್ಲಿ ಏನು ಹಣ್ಣುಗಳು ನೋಡಿದ್ದೀರಾ, ನಿಮಗೆ ತುಂಬ ಹಣ್ಣುಗಳು ಸಿಗುತ್ತೆ ಮಾಲಲ್ಲಿ, ನಿಮಗೆ ಒಳ್ಳೆ ಮಾಲ್ ಸಿಗುತ್ತೆ. ಸೊ ಆ ಥರ ಮಾಡಿದ್ರೆ ರೈತರು ಆ್ಯಕ್ಚುಲಿ ನೀವು ತರಕಾರಿ ಬೆಳಿಬೇಕು ಹೇಳಿದ್ರೆ ಮರಬತ್ ತರಕಾರಿ ಬೆಳ್ಕೊಳ್ಳಿ. ಯಾಕೆ ತರಕಾರಿಗೇನು 1 2 ಫೀಟ್ 3 ಫೀಟ್ ಸಾಕು, ನಿಮ್ಗೆ ಜಾಸ್ತಿ ಏನು ಬೇಡ, ಅದಕ್ಕೆ ಬೆಳ್ಕೊಳ್ಳಿ ನೀವು, ಪ್ರಾಬ್ಲಮ್ ಏನಾಗಲ್ಲ ನಿಮಗೆಲ್ಲ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿದೆ ಸ್ವಲ್ಪ ಒಂದು 10% ಬಿಟ್ಕೊಂಡು ಡಿಸ್ಕೌಂಟ್. ಅದೇ ಯಾವತ್ತೂ ಇಲ್ಲ, ಡಿಸ್ಕೌಂಟ್ ಕ್ವಾಂಟಿಟಿ ಮೇಲೆ 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಏನಿಲ್ಲ ನಮಗೆ ಡಿಸ್ಕೌಂಟ್ಗೆ ಹೆಂಗೆ ಸರ್. ಈಗ ನಮಗೆ ಖುಷಿ ಗೊತ್ತಾ, ಡಿಸ್ಕೌಂಟ್ ಕೊಟ್ಟಿದ್ರೆ ಗಿಡ ಹೆಲ್ತಿ ಆಗಿದೆಯಾ. ಯಾಕಂದ್ರೆ ಗಿಡ 4 ವರ್ಷ ಬೆಳೆದು ಹೋದ್ರೆ ಬೇಜಾರಾಗೋದು ನಿಮಗೆ, ಯಾಕೆ ಟೈಮ್ ತೊಗೊಂಡು ಬೆಳೆಯೋಕ್ಕೆ. ಇವಾಗ ತರಕಾರಿ ಬದನೆಕಾಯಿ ಗಿಡ 15 ದಿವಸಕ್ಕೆ ಹೋದ್ರೆ ಬೇಜಾರಿಲ್ಲ, ಹಾಕೊಬೋದು ನೀವು.